ಇದ್ದು ಗುರು ಆ್ಯಕ್ಚುಲಿ ಪ್ರಿಡಿಕ್ಷನ್ ಅಂತ ಅಂದರೆ ನಜ್ಜೆ ಇವತ್ತು ಬೆಳಿಗ್ಗೆ ಹೇಳಿದ್ದೆ ಮುಂಬೈ ಇಂಡಿಯನ್ಸ್ ಪಕ್ಕ ಗೆಲ್ಲುತ್ತೆ ಇವತ್ತು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗಳ ಅಂತ. ಹೌದು, ಯಾಕೆ ಅಂತಂದರೆ 4 ಸೋತವ್ರಪ್ಪ ಕನ್ಸಿಕ್ಯೂಟಿವಾಗೆ. 4 ಸೋತ್ಬಿಟ್ಟು ಕೂಡ ಇವ್ರ ಮೇಲೆ ಪ್ರಿಡಿಕ್ಟ್ ಮಾಡಬೇಕು ಅಂದರೆ ಮುಂಬೈ ಗೆಲ್ತಾರೆ ಅಂತ GT ಹ್ಯಾಟ್ರಿಕ್ ಗೆದ್ದವ್ರೆ. ಅವ್ರ ಮೇಲೆ ಪ್ರಿಡಿಕ್ಷನ್ ಮಾಡಿಲ್ಲ, ಇವ್ರ ಮೇಲೆ ಪ್ರಿಡಿಕ್ಷನ್ ಮಾಡ್ತು ಅಂತಂದರೆ ಅದು ನೋಡಿ ಇವತ್ತು ಹೆಂಗಿದ್ದಿದ್ರೆ ಮುಂಬೈ ಇಂಡಿಯನ್ಸು ಅಹಮದಾಬಾದ್ ಗ್ರೌಂಡಲ್ಲಿ ಮೊದಲನೇ ಬಾರಿ GT ಅಗೇನ್ಸ್ಟ್ ಗೆದ್ದಿದ್ದಾರೆ. ಸೊ ಎಲ್ಲ ಆಡ್ಸು ಎಲ್ಲ ಅಗೇನ್ಸ್ಟ್ ಇರೋವಂಥ ಟೈಮಲ್ಲಿ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡೋದಿದೆಯಲ್ಲ, ಸೊ ಇದು ಒಂಥರ ನೆಕ್ಸ್ಟ್ ಲೆವೆಲು. ನನಗೆ ನಾನೇ ಶಬಾಷ್ ಹೇಳ್ಕೋಬೇಕು. ಓಕೆ ಫೇಲ್ ಆಗಿದ್ದು ಏನು ಹೇಳ್ತೀಯ ಗುರು? ನೆನ್ನೆ ಎಲ್ಲ ಒಂದು ಫೇಲ್ ಆಯ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀಯ ಅಂತ ಕೇಳ್ತೀರ ಅವಾಗ. ಸೊ ಓಕೆ, ಸಕ್ಸಸ್ ಆಗಿರೋ ಬಗ್ಗೆ ಮಾತ್ರ ಕೇಳಬೇಕಷ್ಟೇ, ನೀವು ಫೇಲ್ಯೂರ್ ಆಗಿರೋ ಬಗ್ಗೆ ಕೇಳಕ್ಕೆ ಹೋಗಬಾರ್ದು ಪ್ರಿಡಿಕ್ಷನು. ಇವತ್ತಿನ ಮ್ಯಾಚ್ ಹೆಂಗಿತ್ತು ಗುರು? ಟಾಸ್ನ ಸೋಲ್ತಾರೆ ಇವತ್ತು ಮುಂಬೈ ಇಂಡಿಯನ್ಸು. ಬ್ಯಾಟಿಂಗ್ ಅಂತ ಬರ್ತಾರೆ, ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಫಸ್ಟ್ ಬ್ಯಾಟಿಂಗ್ ಬಂದಂಥ ಮುಂಬೈ ಇಂಡಿಯನ್ಸ್ಗೆ 3 ವಿಕೆಟ್ ಡೌನು ಪೋಪ್ಲೇ. ಅವ್ರದ್ದು 3 ವಿಕೆಟ್ ಡೌನ್ ಆಗಿತ್ತು 10 ಸೆಕೆಂಡ್ ರೀ. ಬಟ್ 3 ವಿಕೆಟ್ ಡೌನು ನಿಜವಾಗ್ಲೂ ಮುಂಬೈ ಇಂಡಿಯನ್ಸ್ ಕೊಲ್ಯಾಪ್ಸ್ ಆದರೂ ಹೊಲ್ಟೋದ್ರು ಅಂತ ಅಂದ್ಕೊಂಡ್ರು. ಯಾಕಂದರೆ ಈ ಥರ ಕೊಲ್ಯಾಪ್ಸ್ ಆದಂಥ ಮುಂಬೈ ಇಂಡಿಯನ್ಸ್ 3 ವಿಕೆಟ್ ಬೇಕಾ ಡೌನ್ ಆಗಿದೆ ಅಂತಂದರೆ ಎದ್ದೇಳೇ ಇಲ್ಲ ಈ ಒಂದು ಟೂರ್ನಮೆಂಟಲ್ಲಿ. ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿರೋ ರಿಯಾನ್ ರಿಕಲ್ಟನ್ ಮತ್ತು ರೋಹಿತ್ ಶರ್ಮಾ ಅವರಿಂದ ಫಸ್ಟ್ ಮ್ಯಾಚ್ನ ಗೆಲ್ಸಿದ್ರು. ಅದು ಕೂಡ ಡಾಮಿನೇಟಿಂಗ್ ವಿಕ್ಟ್ರಿ ಆಗಿತ್ತು, ಇದು ಕೂಡ ಡಾಮಿನೇಟಿಂಗ್ ವಿಕ್ಟ್ರಿ ಆಗಿದೆ. 99 ರನ್ನ ವಿಕ್ಟ್ರಿ ಇವತ್ತು ತೊಗೊಂಡದ್ದು ಮುಂಬೈ ಇಂಡಿಯನ್ಸು. ಈ ಥರ 3 ವಿಕೆಟ್ ಕಳ್ಕೊಂಡಾಗ ಈ ಒಂದು ಟೂರ್ನಮೆಂಟಲ್ಲಿ ಬೇಗ ಕಳ್ಕೊಂಡಾಗ ಮುಂಬೈ ಇಂಡಿಯನ್ಸ್ ಎದ್ದೇ ಇಲ್ಲ. ಬಟ್ ಇವತ್ತಿನ ಮ್ಯಾಚು ಸಖತ್ತಾಗಿ ರಿಕವರ್ ಆದರು, ಸಖತ್ತಾಗಿದ್ರು. ಮೈನ್ ಕಾರಣ ಆಗಿದ್ದು ತಿಲಕ್ ವರ್ಮಾ ಅವರು. 3 ಡೌನ್ ಆಗಿದ್ದಾಗ ಬ್ಯಾಟಿಂಗಿಗೆ ಅಂತ ಬರ್ತಾರೆ, 3 ಡೌನ್ ಆಗಿದ್ದಾಗ ಬರ್ತಾರೆ ಗುರು ಬ್ಯಾಟಿಂಗ್ ಆಡೋದಕ್ಕೆ ಅಂತ. ಎಂಥ ಬಂಗಾರದಂಥ ಇನ್ನಿಂಗ್ಸ್ನ ಆಡಿದ್ದು ಅಲ್ಲಿ. ಚಿಂದಿ ಉಡಾಯಿಸ್ಬಿಟ್ರು ಡೆತ್ ಓವರ್ಸ್ನ. ರೀಸೆಂಟ್ ಟ್ರೆಂಡ್ ನೋಡ್ತು ಅಂತಂದರೆ ಡೆತ್ ಓವರ್ಸ್ಗಳಲ್ಲಿ ಎಲ್ಲ ಟೀಮ್ಗಳು ಕೂಡ ಕಂಟ್ರೋಲ್ ಮಾಡ್ತಾಯಿದ್ರು, ರನ್ಸೇ ಕೊಡ್ತಾ ಇಲ್ಲ ಹೊಡೆಯೋದಕ್ಕೆ. ಆ ಥರ ಕಂಟ್ರೋಲ್ ಮಾಡ್ತಿದ್ದಂಥ ಒಂದು ಟ್ರೆಂಡಲ್ಲಿ ಡೆತ್ ಓವರ್ಸಲ್ಲಿ ಈ ಥರ ಒಂದು ಹಾವಳಿ ಕೊಡೋದಿದೆಯಲ್ಲ, ಸುಮಾರು ಮ್ಯಾಚ್ಗಳಾಗೋಗ್ಬಿಡ್ತು ಈ ಥರ ನೋಡ್ಬಿಟ್ಟು ನಾವು ಡೆತ್ ಓವರ್ಸಲ್ಲಿ ಹಾವಳಿ ಕೊಡುವಂಥದ್ದು. ಸೊ ಅದನ್ನು ಇವತ್ತು ಕ್ವಾಟ್ಲೆಸ್ ಸರಿಯಾಗಿ ಕೊಟ್ಟರು. ಪ್ರಸಿದ್ಧ ಕೃಷ್ಣ ಆರೋಬ, ಸಿರಾಜ್ ಆರೋಬ, ನೀನು ಯಾರಾದ್ರೂ ಬಾ ಅನ್ನೋದು ಹಾಕೊಂಡು ಚಚ್ತಾ ಇರ್ತೀನಿ ಅಂತ ತೋರಿಸ್ಕೊಂಡು ಕೊಟ್ಟರು. ನಾಯಡಿ ಪೀಡೆ ಚಚ್ಚಾಕಿದ್ದೀವಿ ತಿಲಕ್ ವರ್ಮಾ. GT ಬೌಲರ್ಸ್ಗಳನ್ನ ಏನು ಅಂದ್ಕೊಂಡಿದ್ರು ಅಂತಂದರೆ ದನಕ್ಕೆ ಹೊಡೆದಂಗೆ ಬಡಿದ್ರು ಅಂತ ಹೇಳ್ಬೇಕು ಇವತ್ತು. ಏನು ಗುರಪ್ಪ ಪಾಡ್ಕಂತೀಯ, ನಿಜಾಲು ಹಂಗೆ ಹೊಡೆದಿದ್ದು. ಏನು ಹೊಡೆದಿದ್ದು ಶಾಟ್ಗಳು ನಜ್ಜಿ. 7-4 8-6 ಹೊಡೆದಿರೋದು, 8-4 7-6 ಹೊಡೆದಿರೋದು ಇವತ್ತು. ಎಲ್ಲ ಲಾಸ್ಟ್ 3 ಓವರ್ಲೇ ಡೀಲ್ ಮಾಡೋದಪ್ಪ. ತಿಲಕ್ ವರ್ಮನ್ ಎಷ್ಟು ಹೊಗಳಿದ್ರು ಸಾಲದು ಇವತ್ತು. ನೋಡಿ ಲಾಸ್ಟ್ ಮ್ಯಾಚು ಸೆಂಚುರಿ ಬಂದಿದೆ ಕ್ವಿಂಟನ್ ಡಿ ಕಾಕ್ ಅವರ ಬ್ಯಾಟಿಂದ. ಈ ಮ್ಯಾಚ್ ಕೂಡ ಸೆಂಚುರಿ ಬಂದಿದೆ. ಮುಂಬೈ ಇಂಡಿಯನ್ಸ್ಗಳು ಏನು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಸೆಂಚುರಿ ಹೊಡೆಯೋದು ಸುಮ್ಮನೆ ಅಲ್ಲಿ. ಹೌದು 3 ಡೌನ್ ಆದಾಗ. ಹೌದು ಇವತ್ತು ಏನೋ ಆಡಿ ಎಷ್ಟು ಚೇಂಜಸ್ ಮಾಡ್ಕೊಂಬಂದಿದ್ರು ಮುಂಬೈ ಇಂಡಿಯನ್ಸ್. 4 ಚೇಂಜಸ್ ಎಲ್ಲ ಮಾಡ್ಕೊಂಬಂದ್ಬಿಡಿದ್ರು ಇವತ್ತು. ಸೊ ಸಖತ್ತಾಗಿ ಆಡಿದ್ರು, ಚೇಂಜಸ್ ಮಾಡ್ಕೊಂಬಂದಿದ್ಗೂ ಕೂಡ ಸಾರ್ಥಕ ಆಯಿತು. ಹಾರ್ದಿಕ್ ಪಾಂಡ್ಯ ಅವರು ಈ ಚೇಂಜಸ್ ಎಲ್ಲ ಮಾಡಿದ್ಗೂ ಕೂಡ. ಸೊ ಓಪನರ್ ಆದಂಥ ಕ್ವಿಂಟನ್ ಡಿ ಕಾಕ್ ಅವರ ವಿಕೆಟು 3 ವಿಕೆಟು ಕೂಡ ಪೋಪ್ಲ್ ಎತ್ತಿದ್ದು ರಬಾಡ ಅವರು. ಸೊ ಹಾಕೊಂಬಂದಿರ್ತಾರಲ್ಲಪ್ಪ ದಾನಿಶ್ ಗಿನೀಶ್ ಅಂತ ಹಾಕೊಂಬಂದಿರ್ತಾರೆ ಅವರು. LBWನೇ ಆಗೋಗ್ಬಿಡ್ತಾರೆ. ಇನ್ಫ್ಯಾಕ್ಟ್ DRS ಎಲ್ಲ ತೊಗೊತಾರೆ, ಬಟ್ ಇಲ್ಲ LBW ಆಗಿತ್ತದು. ಈ ಕಡೆಯಿಂದ ಕ್ವಿಂಟನ್ ಡಿ ಕಾಕ್ ಅವ್ರ ಮೇಲೆ ಹೊಡಿತಾರೆ ಬಾಟಮ್ ಎಡ್ಜ್ ಆಗಿಬಿಟ್ಟು. ಸೊ ಅವ್ರನ್ನ ಕ್ಯಾಚ್ ಆರಾಮಾಗಿ ಎತ್ತಾಕೊತಾರೆ. ಈ ಕಡೆಯಿಂದ ನಮನ್ ಧೀರ್ ಅವರು ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗೇ ಕಾಣಿಸ್ಕೊತಾರೆ. ಸೊ ಅವ್ರ ಜೊತೆಗೆ ಸೂರ್ಯಕುಮಾರ್ ಯಾದವ್ ಅವರು ಆಡ್ತಾ ಇರ್ತಾರೆ. ಸೂರ್ಯಕುಮಾರ್ ಯಾದವ್ ಒಂದು 6ನ ಹೊಡಿತಾರೆ. ಆದಮೇಲೆ ಮತ್ತೆ ಬೋಲ್ಡ್ ಆಗ್ತಾರೆ. ಪೋಪ್ಲೇ ಇನ್ನೇನು ಲಾಸ್ಟ್ ಓವರಲ್ಲಿ ರಬಾಡ ಅವ್ರಿಗೆ ಖಡಕ್ಕಾಗಿ ಬೋಲ್ಡ್ ಆಗ್ತಾರೆ. ಸೊ ಸೂರ್ಯಕುಮಾರ್ ಯಾದವ್ ಸೀರಿಯಸ್ ಥಿಂಗ್ ಟು ವರಿ ಆಗೋಗ್ಬಿಡೈತೆ. ಹೌದು ಫಾರ್ಮ್ ಸಿಕ್ಕಾಪಟ್ಟೆ ಕಳ್ಕೊಂಡ್ಬಿಟ್ಟಿದ್ದಾರೆ, ಏನೂ ಕೂಡ ವರ್ಕೌಟ್ ಆಗ್ತಿಲ್ಲ ಸೂರ್ಯಕುಮಾರ್ ಯಾದವ್ಗೆ, ಆ ಥರ ಆಗೋಗ್ಬಿಟ್ಟಿದೆ. ಸೊ ಈ 3 ವಿಕೆಟ್ ಡೌನ್ ಆದ ನಂತರ ನಮನ್ ಧೀರ್ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ತಿಲಕ್ ವರ್ಮಾ ಅವರು ಸಖತ್ತಾಗೇ ಹೋಗ್ತಾ ಇರುತ್ತೆ, ನಮನ್ ಧೀರ್ ಅವರು ಸಖತ್ತಾಗೇ ಆಡ್ತಾ ಇರ್ತಾರೆ. ಆ ಒಂದು ಪೊಸಿಷನ್ನ ಗ್ರ್ಯಾಬ್ ಮಾಡಿಕೊಂಡು ಖಡಕ್ಕಾಗೇ ಯುಟಿಲೈಸ್ ಮಾಡಿಕೊಂಡ್ರು. ಪುಲ್ ಮಾಡೋಕ್ಕೆ ಹೋಗ್ಬಿಟ್ಟು ಔಟ್ ಆಗಿದೆ ಇವತ್ತು ನಮನ್ ಧೀರ್ ಅವರು. ಆದರೂ ಇವತ್ತು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಮೆಚ್ಕೊಬೇಕು. ತಿಲಕ್ ವರ್ಮಾನ ಹಫ್ತಾ ಆರ್ಡರ್ ಕಳಿಸ್ಬಿಟ್ರು. ನಂಬರ್ 5ಗೆ ಅವ್ರು ಬರಲಿಲ್ಲ. ತಿಲಕ್ ವರ್ಮಾ ಹೋಗಪ್ಪ ಚಿನ್ನ ನೀನು ಏನಾದ್ರು ಒಂದು ಮಾಡು ಅಂತ ಕಳಿಸಿದ್ರು. ನಂಬರ್ 6ಗೆ ಬಂದರು. ನಂಬರ್ 7ಗೆ ಇಟ್ಟಿದ್ರು ಸರ್ಫನ್ ರೋತರ್ಫರ್ಡ್ ಅವ್ರನ್ನ. ಆದರೂ ಕೂಡ ಸರ್ಫನ್ ರೋತರ್ಫರ್ಡ್ನ ಮೇಲ್ಗಡೆ ಕಳಿಸಲ್ವಲ್ಲ ಹಾರ್ದಿಕ್ ಪಾಂಡ್ಯ. ಇದು ನನಗೆ ಉಳಿತಾ ಇಲ್ಲ. ಸರ್ಫನ್ ರೋತರ್ಫರ್ಡ್ ಏನಕ್ಕೆ ಇಟ್ಕೊಂಡಿದ್ದು? ಫಿನಿಶಿಂಗ್ ರೋಲಲ್ಲಿ ನೋಡ್ತಿದ್ದೆ. ಹಾರ್ದಿಕ್ ಪಾಂಡ್ಯ ನಿನ್ನಂಥ ಫಿನಿಷರ್ ಇಲ್ಲ ಗುರು. ನೀನು ಲಾಸ್ಟ್ 2 ಓವರ್ ಬರಬೇಕಷ್ಟೇ. ಲಾಸ್ಟ್ 2 ಓವರ್ ಚಿಂದಿ ಉಡಾಯಿಸಬೇಕು. ನೀನು ಮುಂಚೆ ಬಂದರೆ ರನ್ಸ್ ಬರೋದಿಲ್ಲ ಹಾರ್ದಿಕ್ ಪಾಂಡ್ಯ ಬ್ಯಾಟಲ್ಲಿ. ಇವತ್ತು ನೋಡಿದ್ವಲ್ಲ, ಇವತ್ತು ಕೂಡ ಎಷ್ಟಪ್ಪ ಹೊಡೆದಿದ್ದಾರೆ. ಇವತ್ತು ಕೂಡ ತಡೆದಾಡಿ ತಿನ್ಕಾಡಿದ್ರು. ಆ ಲಾಸ್ಟಲ್ಲಿ ಆಡಿದಂಥ ಒಂದು 15-16 ಬಾಲ್ನ ಆಡಿದ್ದಾರೆ. ಸೊ ಆ ಒಂದು ಸ್ಟೇಜಲ್ಲಿ ತಿಲಕ್ ವರ್ಮಾಗೆ ಒಂದು 15-16 ಬಾಲ್ ಸಿಕ್ಬಿಟ್ಟಿತ್ತು ಅಂತಂದರೆ ಇನ್ನೂ ಹಬ್ಬ ಮಾಡಾಕ್ಬಿಟ್ಟಿರೋರು. ಸೊ ತಿಲಕ್ ವರ್ಮಾ ಹೆಂಗೆ ಆಡ್ತಾರೆ ಅಂತಂದರೆ ಮಗ ಅವರು ನನಗಿನ್ನ ನೆನಪಿದೆ, 22 ಬಾಲಿಗೆ 19 ರನ್ನ ಹೊಡೆದಿರ್ತಾರೆ. 22 ಬಾಲ್ಗೆ ಹೊಡೆದಿರೋದು 45 ಬಾಲಿಗೆ ಸೆಂಚುರಿನ. ಲಾಸ್ಟ್ ಬಾಲ್ಗೆ ಬಂದಂಥ ಸೆಂಚುರಿ 19.5ನೇ ಓವರಲ್ಲಿ ಇವ್ರು ಹೊಡಿಲ್ವ ಅಂತ ಸೆಂಚುರಿ ಹೊಡಿತಾರೆ ಅಂತ ಕ್ವಶನ್ ಆಗಿರುತ್ತೆ. ಕೊಟ್ರು ನೋಡಿ ಲಾಸ್ಟ್ ಬಾಲ್ ಸರಿಯಾಗೆ ಸೆಂಚುರಿ ಎತ್ತಿರೋ ಬ್ಯಾಟ್ನ ಹಿಂಗೇನೆ 45 ಜಸ್ಟ್ ಫ್ರಮ್ 45 ಬಾಲ್ಸ್. ಜಯಸೂರ್ಯ ಅವರ ರೆಕಾರ್ಡ್ನ ಈಕ್ವಲ್ ಮಾಡ್ತಾರೆ. ಮುಂಬೈ ಇಂಡಿಯನ್ಸ್ಗೆ ಲಾಸ್ಟು 45 ಬಾಲ್ಗೆ ಸೆಂಚುರಿ ಹೊಡೆದಿದ್ದು ಇವರನ್ನೇ. ಅದಾದಮೇಲೆ ಇವರ ಹೊಡಿತಾ ಇರೋದು. ಸೊ ಸೈಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು. ಎಸ್ಪೆಷಲಿ ಲಾಸ್ಟ್ 3 ಓವರ್. ಇನ್ಫ್ಯಾಕ್ಟ್
17ನೇ ಓವರ್ ಸ್ಟಾರ್ಟಿಂಗಲ್ಲಿ 55 ರನ್ ಇರುತ್ತೆ ಅವ್ರದ್ದು, 55-56 ಇರುತ್ತೆ ಅವ್ರದ್ದು ರನ್ನು. ಆ ಲಾಸ್ಟ್ 3 ಓವರಲ್ಲೇ ಬಂದಿದೆ ನೋಡಿ, ಆಲ್ಮೋಸ್ಟ್ 45ರಿಂದ 40 ರನ್ನು ಲಾಸ್ಟ್ 3 ಓವರಲ್ಲೇ ಬಂದಿದೆ. ಸಾರಿಯಾಗಿ ಚಾಕ್ಬಿಟ್ರು ಹಂಗೇನೆ ಹಾಕ್ಕೊಂಡು ಬಂದವ್ರಿಗೆಲ್ಲ ಹಾಕೊಂಡು ರುಬ್ಬಿದ್ದೇನೆ ಹಂಗೆ. ಲೆಕ್ಕ ಹಾಕೊಳ್ಳಿದ್ರು 19 ರನ್ನು 22 ಬಾಲ್ಗೆ ಅಂತ ಅಂದಾಗ ಅಲ್ಲಿಂದ ಎಕ್ಸ್ಟ್ರಾ ಆಕ್ಸಿಲರೇಟ್ ಮಾಡಿದ್ದಾರೆ ಅಂತ. ಇನ್ನು ಆಡಿರೋದು ನೆಕ್ಸ್ಟ್ ಎಷ್ಟು ಬಾಲ್ ಆಡಿದ್ದಾರೆ, ಅರೌಂಡ್ ಒಂದು 20-22 ಬಾಲ್ ಆಡಿದ್ದಾರೆ. ಇನ್ನು 20-22 ಬಾಲಲ್ಲಿ ಏನೋ ಬಂದಿದೆ ನೋಡಿ, ಆಲ್ಮೋಸ್ಟ್ 80 ರನ್ಸ್ಗಳು, 82 ಆಲ್ಮೋಸ್ಟ್ 75-80 ರನ್ಸ್ ಬಂದಿದೆ. ಪ್ರಸಿದ್ಧ ಕೃಷ್ಣಂಗಂತೂ ಬಿಡಿ ಇವತ್ತು ಇಟ್ಟಾಡ್ಸ್ಬಿಟ್ಟವ್ರು, 54 ರನ್ ವಾಂಚ್ಬಿಟ್ಟವ್ರೆ, ಸಾರಿಯಾಗಿ ವಾಂಚ್ಬಿಟ್ಟವ್ರೆ. ಪಿಕ್ ಆಫ್ ದ ಬೌಲರ್ ಅಂದ್ರೆ ಸಿರಾಜ್ ಬೈ ಅಷ್ಟೊಂದೇನು ಓಡಿಸ್ಕೊಂಡಿಲ್ಲ ನಮ್ಮ ಸಿರಾಜ್ ಭಯ, ಏನಂತ ವಿಕೆಟ್ಸ್ಗಳನ್ನೂ ಎತ್ತಿಲ್ಲ, ಅಂದರೆ ಹೆವಿ ವಿಕೆಟ್ಸ್ಗಳನ್ನೂ ಎತ್ತಿಲ್ಲ, ಜಾಸ್ತಿ ಓಡಿಸ್ಕೊಂಡು ಇಲ್ಲ, ಒಳ್ಳೆ ಬೌಲಿಂಗ್ನ ಹಾಕಿದ್ದಾರೆ. ಸೊ ಇದನ್ನ ಚೀಸ್ ಮಾಡೋದಕ್ಕೆ ಅಂತ ಬಂದಾಗ ರೌಂಡ್ ಟೋಟಲ್ ಮಾಡಿರೋ 200ನ. ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಅಗ್ರೆಸಿವ್ ಆಡಿತ್ತು, ಇನ್ನೂ ಮೇಲೆ ಹೋಗಿರೋದು ಸ್ಕೋರು. ಅದೇ ಹೇಳಿದ್ನಲ್ಲ, ತಿಲಕ್ ವರ್ಮಾಗ ಬಾಲ್ಗಳನ್ನ ಸಿಕ್ಬಿಟ್ಟಿತ್ತು ಅಂದಿದ್ರೆ ಡೆತ್ ಓವರ್ಸ್ಗಳಲ್ಲಿ ಇನ್ನೂ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು ಅಂತ, ನಾಟ್ ಔಟ್ ಆಗಿ ಉಳ್ಕೊಂಡ್ರು ಅಂತ ತಿಲಕ್ ವರ್ಮಾ ಅಲ್ಲಿ. ಸೊ ಈ ಒಂದು ಸ್ಕೋರ್ನ ಚೇಂಜ್ ಮಾಡೋದಕ್ಕೆ ಅಂತ ಬರ್ತಾರೆ ಗುಜರಾತ್ ಟೈಟನ್ಸ್ ಅವರು. ಗೊತ್ತಿರೋದೇನೆ, ಗುಜರಾತ್ ಟೈಟನ್ಸು ಇನಿಷಿಯಲ್ 3 ವಿಕೆಟ್ ಏನಿದೆ, ಸಾಯಿ ಸುದರ್ಶನ್ ಜೊತೆಗೆ ಕ್ಯಾಪ್ಟನ್ ರ್ಯಾಂಕ್ ಅಂತ ಗೆಲ್ಲೋ ಬಟ್ಲರು, ಈ 3 ಜನ ಹೋಯ್ತು ಅಂತಂದರೆ ಖಂಡಿತ ಇವರು ಸ್ಟ್ರಗಲ್ ಮಾಡ್ತಾರೆ ಬ್ಯಾಟಿಂಗಲ್ಲಿ ಅಂತ ನಾನು ಬೆಳಗ್ಗೆನೇ ಹೇಳಿದ್ದೆ. ಇವ್ರು 3 ವಿಕೆಟ್ ಮೇನು ಅಂತ. ಆ್ಯಂಡ್ ಎಲ್ಲರಿಗೂ ಕೂಡ ಗೊತ್ತು, ಅದೇನು ಸೀಕ್ರೆಟ್ ಅದು, ನಾನು ಹೇಳಬೇಕಾ ಅದನ್ನು, ಗೊತ್ತು. ಸಾಯಿ ಸುದರ್ಶನ್ ಕವರ್ ಸಿಕ್ಕಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು ಮೊದಲನೇ ಬಾಲು. ಜಸ್ಪ್ರೀತ್ ಬುಮ್ರಾಗೆ 5 ಮ್ಯಾಚ್ ಬಿದ್ದಿಲ್ಲ ವಿಕೆಟು, ಈ ಮ್ಯಾಚ್ ಬಿದ್ದುಬಿಡ್ತು ನೋಡಿ ವಿಕೆಟು. ಅಲ್ಲಿ ಮೊದಲನೇ ಬಾಲೇ ಪೋಪ್ಳಲ್ಲಿ ಬ್ರೇಕ್ ತೊಗೊಂಬಂದು ಕೊಡ್ತಾ ಇದ್ದಂಗೆ ದಿಲ್ ಖುಷಾಗಿ ಹೋಗ್ಬಿಟ್ರು ಹಂಗೆ ಬುಮ್ರಾ. ನಜ್ಜಿ ಲಾಟ್ರಿ ವಿಕೆಟ್ ಹೋಗೋರು, ಹೆಂಗೋ ಅಂತೂ ಇಂತು, ಹೌದು ಲಾಟ್ರಿ ಅಂತಲೇ ಅನ್ಸೋದು. ಯಾಕೆ ಅಂತಂದರೆ ಆ ಸ್ಟೇಜಲ್ಲಿ 5 ಮ್ಯಾಚ್ ವಿಕೆಟ್ ಬಿದ್ದಿಲ್ಲ, ಬಂದ್ಬಿಟ್ಟು ಫಸ್ಟ್ನೇ ಬಾಲೇ ವಿಕೆಟ್ ಅಂತಂದರೆ ಒಂಥರ ಲಾಟ್ರಿ ಥರನೇ. ಯಾರು ಕೂಡ ಅನ್ಕೊಂಡ್ರಲ್ಲ ಫಸ್ಟ್ ಬಾಲ್ ವಿಕೆಟ್ ಬಿದ್ದುಬಿಡುತ್ತೆ ಜಸ್ಸಿ ಬೈಗೆ ಅಂತ. ಇವತ್ತು ಕಂಟ್ರೋಲ್ ತೊಗೊಬೋದು ಅಂತ ಅನ್ಕೊಂಡಿದ್ವಿ ಮುಂಬೈ ಇಂಡಿಯನ್ಸು, ಬಟ್ ಫಸ್ಟ್ ಇನಿಷಿಯಲ್ ಬ್ರೇಕ್ ಥ್ರೂ ಪೋಪ್ಳಲ್ಲೇ 3 ವಿಕೆಟ್ ತೆಗೆದ್ಬಿಟ್ಟು ಡಾಮಿನೇಟ್ ಮಾಡ್ತಾರೆ ಅಂತ ಯಾರು ಕೂಡ ಅನ್ಕೊಂಡ್ರಲ್ಲ. ಪೋಪ್ಳಲ್ಲಿ ಬಿದ್ದಿದ್ದು ಯಾರ್ಯಾರು ವಿಕೆಟ್ ಅಪ್ಪ, 3 ತ್ರಿಮೂರ್ತಿಗಳಾಗಿದೆ ಅಂತ 3 ವಿಕೆಟನ್ನು ಗಾನಲ್ಲಿ. ಶುಭ್ಮನ್ ಗಿಲ್ಲೋ ಗಾನು, ಸಾಯಿ ಸುದರ್ಶನ್ ಗಾನು, ಈ ಕಡೆ ಜಾಸ್ ಬಟ್ಲರು ಗಾನು. ಸೊ ಜಾಸ್ ಬಟ್ಲರ್ LBW ಆಗ್ತಾರೆ, ಜಾಸ್ ಬಟ್ಲರ್ DRS ಬೇರೆ ತೊಗೊತಾರೆ. ಅಂಪೈರ್ಸ್ ಕಾಲಿಂದ ಔಟ್ ಆಗೋಗ್ಬಿಡ್ತಾರೆ ಪಾಪ ಜಾಸ್ ಬಟ್ಲರು, ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೌದು, ಹಾರ್ದಿಕ್ ಪಾಂಡ್ಯ ಅವರು ಒಂಥರ ದಿಲ್ ಖುಷಿ ಆಗೋಗ್ಬಿಡ್ತಾರೆ, ಹೆಂಗೋ ಅಂಪೈರ್ ಔಟ್ ಕೊಟ್ಟಿದ್ದಕ್ಕೆ ಹೆಂಗೋ ಬಚಾಯಿಸ್ಕೊಂಬಿಟ್ಟೆ ಇವರು, ಇಲ್ಲ ಅಂತಂದರೆ ಜಾಸ್ ಬಟ್ಲರ್ ಎಲ್ಲಿ ತೊಗೊಂಡೋಗಿರ್ತಿರೋ ಮ್ಯಾಚ್ನ ಅಂತ. ಹೌದು, ಜಾಸ್ ಬಟ್ಲರು ರೀಸೆಂಟಾಗಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿನೇ ಆಡ್ತಾಯಿದ್ರು. ಗೊತ್ತಲ್ಲಪ್ಪ, ಜಾಸ್ತಿ ಬಾಸ್ ಇತ್ತು ಅಂದ್ರೆ ಭಯ ಅಂತೂ ಖಂಡಿತ ಇದ್ದೇ ಇರುತ್ತೆ. ಯಾವ ಟೈಮಲ್ಲಿ ಹೆಂಗೆ ಬೇಕಾದ್ರೂ ಆಡ್ಬೋದು ಮನುಷ್ಯ ಅಂತ. ಅಶ್ವಿನಿ ಕುಮಾರ್ ಅವರ ಬೌಲಿಂಗಲ್ಲಿ ಶುಭ್ಮನ್ ಗಿಲ್ ಪುಲ್ ಹೊಡಿಯೋಕೆ ಹೋಗ್ಬಿಟ್ಟು ಪೋಪ್ಳೆ ಲಾಸ್ಟ್ ಓವರಲ್ಲಿ ತಗಲಾಕೊಂಡು ಕ್ಯಾಚ್ ಔಟ್ ಆಯಿತು ಅಂತ ಅಂದರೆ 3 ವಿಕೆಟ್ ಗಾನ್ ಕೇಸು. ಆಮೇಲೆ ಬರ್ತಾರೆ ನೋಡಿ ಮೆಚ್ ಸ್ಯಾಂದರು, ವಾಷಿಂಗ್ಟನ್ ಸುಂದರು ಪರವಾಗಿಲ್ಲ ಡಿಸೆಂಟಾಗಿನೇ ಆಡ್ತಾ ಇರ್ತಾರೆ. ವಾಷಿಂಗ್ಟನ್ ಸುಂದರ್ನ ನಜ್ಜಿ ಸೈ ಕ್ಯಾಚ್ಗಳು ಹಿಡಿದಿದ್ದು, ಅದು ಮೆಚಲ್ ಸ್ಯಾಂದರಿಗೆ ಕ್ರೆಡಿಟ್ ಕೊಡೋದಕ್ಕಿಂತ ನಮ್ಮನ್ನು ದೀರಿಗೆ ಕೊಡಬೇಕು. ಏನು ಎಗ್ರಿ ಹಿಡಿದಿದ್ದು, ಅದು ಏನು ಆಕ್ರೋಬ್ಯಾಟಿಕ್ ಎಫರ್ಟ್ ಅದು. ಆಲ್ಮೋಸ್ಟ್ 6 ಹೋಗ್ಬಿಟ್ಟಿದ್ದು ಅಂತ ಅನ್ಕೊಂಡಿದ್ದಾರೆ, ಎಗ್ರು ಎಳಿತಾರೆ ನೋಡಿ ಅಲ್ಲಿ. ಸೈಕ್ ಕ್ಯಾಚ್ ಅದಂತೂ. ಇನ್ಫ್ಯಾಕ್ಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದು ಮಿಚೆಲ್ ಸ್ಯಾನ್ನರ್ಗೆ ಆ ಓವರಲ್ಲಿ. ಕಾಟನ್ ಬೋಲ್ಡ್ ಆಗಿದ್ದು ಗ್ಲಾನ್ ಫಿಲಿಪ್ ಅವರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಸ್ಯಾನ್ನರ್ಗೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಇವ್ರು ಮಾತ್ರ ಅಲ್ಲ ಆಯ್ತಿದ್ದು, ಅಲ್ಲಿ ಅಶ್ವಿನಿ ಕುಮಾರ್ ಅವ್ರ ಡಾಮಿನೇಷನ್ ನೆಕ್ಸ್ಟ್ ಸ್ಟಾರ್ಟ್ ಆಗಿದ್ದು. ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಒಂದೇ ಓವರಲ್ಲಿ 2 ವಿಕೆಟ್ನೇ ಎತ್ತಿದ್ದಾರೆ. ಅಲ್ಲಿ ಏನು ಉದ್ರಕೊಂಡೋಗಿ ಟಕ ನಂಗೆ 3 ವಿಕೆಟ್ ಗಾನ್ ಕೇಸಲ್ಲಿ. ರಶೀದ್ ಖಾನ್ ಬಂದರು, ಇಲ್ಲ ಅಲ್ಲಿ ರಶೀದ್ ಖಾನ್ ಔಟ್ ಆಯ್ತಾರೆ. ಈ ಕಡೆಯಿಂದ ರಾಹುಲ್ ಟೆವಾಟಿಯ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ಇವ್ರ ಮೇಲೆ. ಇವರು ಕೂಡ ಬೇಕು ಅಂತ ಎಡ್ಚೋಡ್ಕೊಂಡು ಔಟ್ ಆದಂಗೆ ಇತ್ತದೆಲ್ಲ, ಹಿಂದೆಗಡೆ ಕ್ಯಾಚ್ ಹಿಡ್ಕೊಂಡ್ರು. ಏನು ಎಲ್ಲೋಡಿಯೋಕೆ ಹೋಗ್ತಿದ್ರು ಅಲ್ಲಿ. ಶಾರುಖ್ ಖಾನ್ ಅಗೇನ್ ಪುಲ್ ಹೊಡಿಯೋಕೆ ಹೋಗ್ಬಿಟ್ಟು ಗಾನು. ಇನ್ನೇನಲ್ಲಿ ರಬಾಡ ಗಿಬಾಡ ಅವ್ರನ್ನೆಲ್ಲ ಬಂದ್ಬಿಟ್ಟು ಸ್ವಲ್ಪ ಅವ್ರು ಎತ್ತಬೇಕಾಗಿದ್ದು. ಅಲ್ಲ ಅವ್ರು ಒಂದು 2 ವಿಕೆಟ್ನ ಎತ್ತಿದ್ರು ಬಾಟಮಲ್ಲಿ. ಇವ್ರಿಗೆ ಸ್ಯಾನರ್ಗೆ 2 ವಿಕೆಟು, ಇವ್ರಿಗೆ 2 ವಿಕೆಟು, ಅಶ್ವಿನಿ ಕುಮಾರಿಗೆ 3 ವಿಕೆಟು, ಸೈಕ್ ವಿಕೆಟ್ ಎಲ್ಲನೂ ಕೂಡ. ಬಟ್ ಬುಮ್ರಾ ಅವ್ರು ಇನಿಷಿಯಲಿ ಮೊದಲನೇ ವಿಕೆಟ್ನ ತೊಗೊಂಬಂದು ಕೊಟ್ರಲ್ಲ, ಮೈನ್ ವಿಕೆಟ್ ಆಗಿದ್ದ ಸಾಯಿ ಸೋರ್ಸ್ನ ಎತ್ಕೊಂಡು ಕೊಟ್ರಲ್ಲ, ಅಲ್ಲಿಂದ ಶುರುವಾದಂಥ ಟ್ರೆಂಡ್ ಇವ್ರದ್ದು. ಒಂಥರ ವಿಕೆಟ್ ಎತ್ತುವಂಥ ಟ್ರೆಂಡು ನಿಲ್ಲೇ ಇಲ್ಲ. ಪೀರಿಯಡ್ ಹಾಕೋ ವಿಕೆಟ್ ಎತ್ತಿದ್ರು. ನಜ್ಜಿ ಇವತ್ತು 99 ರನ್ನ ಯೂಜ್ ಮಾರ್ಜಿನ್ ವಿಕ್ಟ್ರಿ ಗೆದ್ದಿದ್ದಾರೆ. ಅದು ನೋಡಿ ಯಾವ ಥರ 99 ರನ್ ಅಂದರೆ ನೆಟ್ ರನ್ ರೇಟ್ ಏರ್ಕೊಂಡು ಹೊರಟೋಗ್ಬಿಟ್ಟದು ಮುಂಬೈ ಇಂಡಿಯನ್ಸು. ಸೋತಿದ್ರು ಕೂಡ ನೋಡಿ, ಸೋತಿದ್ರಲ್ಲ ಎಲ್ಲ ಮ್ಯಾಚ್ಗಳನ್ನ ಕೂಡ, 4 ಮ್ಯಾಚ್ ಸೋತಿದ್ದಾರೆ. ಸೊ ಅದ್ರದ್ದೆಲ್ಲದೂ ಕೂಡ ಒಂದೇ ಮ್ಯಾಚಲ್ಲಿ ವಾಪಸ್ ಮಾಡ್ಕೊಂಡ್ಬಿಟ್ಟು ನೆಟ್ ರನ್ ರೇಟ್ನ 99 ರನ್ನ ಮಾರ್ಜಿನ್ದು ಗೆಲ್ಲೋದ್ರ ಮೂಲಕ. ಸೊ ನಿಮ್ಗೆ ಅನ್ನಿಸ್ತಪ್ಪ ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನ್ ಹಾಕಿ. ಮುಂಬೈ ಇಂಡಿಯನ್ಸ್ನ ಡಾಮಿನೇಟಿಂಗ್ ವಿಕ್ಟ್ರಿ.